ಕ್ಷೇಮವನದಲ್ಲಿದ್ದೀನಿ, ಕ್ಷೇಮವಾಗಿದ್ದೀನಿ. ತುಂಬ ಇಷ್ಟದ ಒಂದು ಪ್ಲೇಸಿಗೆ ಬಂದಿದ್ದೀವಿ. ನನಗೆ ಎಲ್ಲೋದ್ರೂ ಫಸ್ಟ್ ಡೈನಿಂಗ್ ಸೆಕ್ಷನ್ನು ಸಿಕ್ಕಾಪಟ್ಟೆ ಇಷ್ಟ. ಸೊ ಇಲ್ಲಿ ಬಂದರೆ ನಿಮಗೆ ಬೇರೆ ಡೈನಿಂಗಲ್ಲಿ ಏನೇನು ಸಿಕ್ಕತ್ತಲ್ಲ ಅದೆಲ್ಲ ಸಿಕ್ಕಲ್ಲ. ತುಂಬ ಸ್ಪೆಷಲ್ ಫುಡ್ ಸಿಕ್ಕತ್ತೆ ನಮಗೆ ಆ್ಯಂಡ್ ಡಯಟ್ ಫುಡ್ ಇದು. ಯಾರ್ಯಾರು ಹೊಟ್ಟೆಪಾಡು ಅಂತ ಬರೋರು ಯಾರಿಗೂ ಇಲ್ಲಿಲ್ಲ. ಇಲ್ಲೆಲ್ಲರೂ ಆರೋಗ್ಯಕ್ಕೋಸ್ಕರ ಬರ್ತೀನಿ ಅನ್ನೋರಿಗೆ ಮಾತ್ರ ಈ ಫುಡ್ಡು. ಬಟ್ ಇದು ತುಂಬ ಸ್ಪೆಷಲ್ ಆಗಿದೆ. ನಂಗೆ ದೇವರಾಣೆಗೂ ಇದೇನೇನಂತ ಗೊತ್ತಿಲ್ಲ. ಅದಕ್ಕೆ ಈಗ ರೆಸ್ಟೋರೆಂಟ್ ಮ್ಯಾನೇಜರೇ ನನ್ನ ಜೊತೆ ಕೂತಿದ್ದಾರೆ, ರಾಕೇಶ್ ರಾವತ್. ಸೊ ಬನ್ನಿ, ದಾವತ್ ಅಲ್ಲ ಮತ್ತೆ ರೈಸ್ ಅಂದರೆ ಬಾಸ್ಮತಿ ರೈಸ್ ಆಗಿಬಿಡುತ್ತೆ. ಎನಿವೇಸ್ ಸರ್, ಪ್ಲೀಸ್ ಈ ತಾಲಿ ಬಗ್ಗೆ ಹೇಳಿ, ಏನೇನು ಸ್ಪೆಷಲ್ ಇದು? The soup is butta mirch ka sorba is there. So butta mirch is a corn sorba. It's a nol khol rice, the sweet potato. This is beetroot. Yeah, beetroot nol khol rice is there. The hara bhara kebab is there. ಹರ ಬರಕ. Yeah, muskmelon fruit. The radish tambuli. The curd with radish. ಓಕೆ, Curd with radish. ಮೂಲಂಗಿ. Yeah. The watermelon skin chutney is there. ನನಗೆ ವಾಟರ್ ಮೆಲನ್ ಸ್ಕಿನ್ನಲ್ಲಿ ಏನೋ ಹಲ್ವಾ ಮಾಡೋದು ಗೊತ್ತಿತ್ತು, ಚಟ್ನಿ ಮಾಡೋದು ಗೊತ್ತಿಲ್ಲ. ಈಗ ಇಲ್ಲೊಬ್ರು ಮೇಡಮ್ ಹೇಳಿದ್ರು ನಾವು ದೋಸೆನೂ ಮಾಡ್ತೀವಿ ಅಂತ. ಸೂಪರ್. ಓಕೆ, So this is snake guard kottu. ಇದು ಯಾವ್ದ್ರಲ್ಲಿ ಮಾಡಿರೋದು? Snake guard. ಸ್ನೇಕ್ ಗಾರ್ಡ್. ಓಕೆ ಓಕೆ, ಫೈನ್. It's a sweet potato, boiled sweet potato. ಎನಫ್, ಇಷ್ಟೇ ತಿನ್ಬೇಕು. ಇದ್ರ ಮೇಲೆ 1 ಗ್ರಾಮ್ ತಿಂದ್ರೂ ಅವ್ರು ನಾವು ಹೇಳ್ದಂಗೆ ಕೇಳಲ್ಲ. ಸೊ ಅವ್ರು ಹೇಳ್ದಂಗೆ ನಾವು ಕೇಳಬೇಕು. ಸೊ ಯಾರೇ ಡಯಟ್ ಕಾನ್ಷಿಯಸ್ ಇದ್ದೀರೋ ಅವರೆಲ್ರಿಗೂ ತುಂಬ ಇಷ್ಟ ಆಗುತ್ತೆ. ಒನ್ ಥಿಂಗ್ ಏನು ಗೊತ್ತಾ, ಆರೋಗ್ಯ ಅಂದರೆ ಇಲ್ಲಿ ಎಲ್ಲ ಡಾಕ್ಟರ್ಸ್ ಇದ್ದಾರೆ. ನೀವು ವೆಯ್ಟ್ ಲಾಸಿಗೆ ಬರ್ತೀರಾ, ಇಂಚ್ ಲಾಸಿಗೆ ಬರ್ತೀರಾ, ಅಥವಾ ಬರೀ ನಿಮ್ಮ ಗಟ್ ಹೆಲ್ತ್ಗೋಸ್ಕರ ಬರ್ತೀರಾ, ಅಥವಾ ನಿಮ್ಮ ಹೆಲ್ತ್ ಇಶ್ಯೂಸ್ ಏನಾದರೂ ಇಟ್ಕೊಂಡ್ಬರ್ತೀರಾ, ಪ್ರತಿಯೊಂದಕ್ಕೂ ಡಾಕ್ಟರ್ಸ್ ಇದ್ದಾರೆ. ಆ್ಯಂಡ್ ಅವರು ಸಜೆಸ್ಟ್ ಮಾಡ್ತಾರೆ ಯಾರು ಏನು ತಿನ್ನಬೇಕು, ಏನು ಕುಡಿಬೇಕು. ಅದೆಲ್ಲದೂ ಆ ಪ್ರಕಾರನೇ ಡಯಟ್ ರೆಡಿ ಆಗಿರುತ್ತೆ ಅಲ್ವಾ ಸರ್? Yes, first you have to have fruits, then soup, and then main course. ಓ, ಇದು ಆರ್ಡರ್ ಬೇರೆ ಇದೆ. ಓಕೆ, ಫಸ್ಟ್ ಫ್ರೂಟ್, then soup, and then main course like this. Yeah. ಎಲ್ಲ ಹಿಂಗೆ ತಿನ್ನಬೇಕು ನೋಡಿ. ನಾವು ಕೆಲವರು ಫಸ್ಟ್ ಖಾರ ತಿಂತೀವಿ, ಆಮೇಲೆ ಸ್ವೀಟ್ ತಿಂತೀವಿ. ಕೆಲವರು ಸ್ವೀಟ್ ಫಸ್ಟ್ ತಿಂತಾರೆ, ಆಮೇಲೆ ಖಾರ ತಿಂತಾರೆ. ಹಾಗೆ ಇಲ್ಲಿ ಡಯಟ್ ಕಾನ್ಷಿಯಸ್ ಇರೋರು ಮತ್ತು ಡಾಕ್ಟರ್ಸ್ ಪ್ರಿಫರ್ ಮಾಡೋದು ಫಸ್ಟು ಫ್ರೂಟು, ಆಮೇಲೆ ಸೂಪು, ಆಮೇಲೆ ಮಿಕ್ಕಿದ್ದೆಲ್ಲ ನೀವೇನು ಬೇಕಾದ್ರೆ ತಿನ್ಬೋದು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಆ್ಯಂಡ್ ಇವಾಗ ನಾನು ಟೇಸ್ಟ್ ಮಾಡೋ ಟೈಮು. ಸೊ ಇವಾಗ ರಾಕೇಶ್ ಅವ್ರು ಹೇಳ್ಬಿಟ್ಟು ಹೊರಟ್ಬಿಟ್ರು, ಬಟ್ ಇವಾಗ ನಾವು ಟೇಸ್ಟ್ ಮಾಡಬೇಕು. ಅಫ್ಕೋರ್ಸ್ ಮಸ್ಕ್ ಮೆಲನ್ ಇನ್ನೇ ನಾವು ಟೇಸ್ಟ್ ಮಾಡೇ ಇರ್ತೀವಿ. ಬಟ್ ಇಲ್ಲಿಂದ ಏನು ಸ್ಪೆಷಲ್ಲು ಅಂತಂದರೆ, ಇಲ್ಲಿ ನಾವು ಸಕ್ಕರೆನೋ ಕ್ರೀಮೋ ಏನೇನೋ ಹಾಕೊಂಡು ತಿಂತೀವಲ್ಲ, ಹಾಗೆಲ್ಲ ಏನಿರಲ್ಲ. ಮಾಮೂಲಾಗಿ ಫ್ರೂಟು ತಿನ್ನಬೇಕು ಅಷ್ಟೇ. ಇಲ್ಲೆಲ್ಲ ಏನೂ ಟೇಸ್ಟ್ ಎಲ್ಲ ನೋಡೋಂಗಿಲ್ಲ. ಸ್ವೀಟ್ ಅಂದರೆ ಸ್ವೀಟ್ ಇದೆ, ಸಖತ್ ಸ್ವೀಟ್ ಇದೆ. ಸೂಪ್ ನಿಜ ಹೇಳ ಇದೆ ಹೆಂಗಿದೆ ಅಂತ. ನಮ್ಮ ಮನೇಲೆ ಬಸ್ಸಾರು ಮಾಡ್ತೀವಲ್ಲ ಹಂಗಿದೆ ಇದು. ಸೀರಿಯಸ್ಲಿ ಬಸ್ಸಾರು ಥರ ಇದೆ. ಸೂಪರ್. ಸ್ವೀಟ್ ಪೊಟ್ಯಾಟೊ ನಂಗೆ ತುಂಬ ಇಷ್ಟ, ಸ್ವೀಟ್ ಪೊಟ್ಯಾಟೊ. ಬಟ್ ನಾವು ಹೆಂಗೆ ತಿಂತೀವಿ ಅಂದರೆ, ಇದಕ್ಕೆ ಒಂದಷ್ಟು ಬೆಲ್ಲದ್ದು ಪಾಕ ಮತ್ತು ಮಿಲ್ಕು ಮತ್ತು ಸ್ವಲ್ಪ ಏಲಕ್ಕಿ, ಈ ಥರ ಎಲ್ಲ ಟೇಸ್ಟಿ ಮಾಡ್ಕೊಂಡು ತಿಂತೀವಿ. ಇದರಲ್ಲಿ ಹೋಳಿಗೆನೂ ಮಾಡ್ಕೊಂಡು ತಿಂತೀವಿ. ಬಟ್ ಇವತ್ತು ಇದು ಡಯೆಟ್ಟಲ್ಲಿ ಹೆಂಗೆ ತಿಂತೀವಿ ಅಂದರೆ, ತುಂಬ ಸ್ಪೆಷಲ್, ಸಕ್ಕತ್ತಾಗಿದೆ. ಕ್ಯಾಪ್ಸಿಕಮ್ ಹಾಕಿದ್ದಾರೆ. ಎನಿವೇಸ್ ನಂಗೆ ಇನ್ನೊಂದು ಸ್ನೇಕ್ ಗಾರ್ಡ್ ಅಂತ, ಧರ್ಮಸ್ಥಳ ದೇವಸ್ಥಾನದಲ್ಲೂ ಇದೇ ಟೇಸ್ಟ್ ಸಿಕ್ಕುತ್ತೆ ನಮಗೆ. ಸೈಡಲ್ಲಿ ಪಲ್ಯ ಹಾಕಿರ್ತಾರಲ್ಲ ಹಾಗೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ಇದು ಬೀಟ್ರೂಟ್. ತುಂಬ ಸ್ಪೆಷಲು. ಮತ್ತು ನಾನು ಫಸ್ಟ್ ಟೈಮ್ ಈ ಥರ ಎಲ್ಲ ಟೇಸ್ಟ್ ಮಾಡ್ತಾ ಇರೋದು. ಕ್ಷೇಮವನದಲ್ಲಿ ನೀವು ಯಾವುದೇ ಕಾರಣಕ್ಕೆ ಬಂದ್ರೂ ನಿಮಗೆ ಸರಿಯಾದ ಒಂದು ಡಯಟ್ ಚಾಟ್ ಇದ್ದೇ ಇರುತ್ತೆ. ಸೊ ಬನ್ನಿ, ಟೇಸ್ಟ್ ಮಾಡಿ, ಹೆಲ್ದಿಯಾಗಿರಿ, ಸ್ಟೇ ಹೆಲ್ದಿ. ನಾನಿವಾಗ ಈ ತಾಲಿ ಕಂಪ್ಲೀಟಾಗಿ ಫುಲ್ ಖಾಲಿ ಮಾಡಬೇಕು. ಬಾಯ್.